ಕೋವಿಡ್-19 ಇನ್ನು ಹೆಚ್ಚಾಗಿರುವಾಗಲೇ ಶಾಲೆಗಳನ್ನ ತೆರೀಬೇಕು ಅಂತೇಳಿ ಅವಸರದಲ್ಲಿದ್ದಾರೆ. ನಾನು ಸರ್ಕಾರಕ್ಕೆ ಸೂಚನೆ ಕೊಡೋದೇನಪ್ಪ ಅಂತಂದ್ರೆ, ನನ್ನ ಸಲಹೆ, ಇನ್ನ 3 ತಿಂಗಳು ಶಾಲೆಗಳನ್ನ ತೆರೀಬಾರದು. ಕನಿಷ್ಠ 3 ತಿಂಗಳು ಅಂದ್ರೆ ಅಕ್ಟೋಬರ್ವರೆಗೆ ತೆಗಿಬಾರದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತೆಗಿಬಾರದು. ಅಕ್ಟೋಬರ್ ಇಂದ ಬೇಕಾದ್ರೆ ಮಾಡಿ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ಗಳು ಮಾಡಲಿ. ಅಲ್ಲಿವರೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರಬೇಕು. ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಒಂದು ಕ್ಲಾಸ್ಗೆ ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ನೋಡ್ಕೋಬೇಕು. ಸಾಧ್ಯವಾದರೆ 2 ಶಿಫ್ಟ್ನಲ್ಲಿ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸನ. ಆಮೇಲೆ ಕ್ಲಾಸ್ಗಳನ್ನು ನಡೆಸಬೇಕು 2 ಶಿಫ್ಟ್ನಲ್ಲಿ. ಬೆಳಿಗ್ಗೆ 8ರಿಂದ 12, 1ರಿಂದ 5 ಆ ಥರ ಶಿಫ್ಟ್ ಮಾಡ್ಕೊಂಡು ನಡೆಸಬೇಕು. ಯಾಕಂದ್ರೆ ಮಕ್ಕಳಿಗೆ ಒಂದು ವೇಳೆ ಇದು ಏನಾದರೂ ತಗುಲಿದ್ರೆ ಇಡೀ ಕುಟುಂಬ ಹೋಗ್ತದೆ, ಪಕ್ಕದ ಮನೆಯವರಿಗೆಲ್ಲ ಹರಡ್ಕೊಬಿಡ್ತದೆ. ಮಕ್ಕಳು ಎಲ್ಲರ ಜೊತೆ ಆಟ ಆಡಕ್ ಹೋಯ್ತವೆ, ಪಕ್ಕದ ಮನೆಯವ್ರ ಜೊತೆ ಎಲ್ಲ ಆಟ ಆಡಕ್ ಹೋಯ್ತವೆ, ತಂದೆ ತಾಯಿಗಳ ಜೊತೆ ಎಲ್ಲ ಇರ್ತವೆ. ಅದರಿಂದ ಶಾಲೆಗಳನ್ನ ತೆಗೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಆಮೇಲೆ ತೆಗಿತಕ್ಕಂಥ ನಿರ್ಣಯ ಮಾಡಬೇಕು. ಯಾವುದೇ ಕಾರಣಕ್ಕೆ ನಾನು ಸುರೇಶ್ ಕುಮಾರ್ಗೂ ನಾನು ಹೇಳ್ತೀನಿ, ಸೂಚನೆ ಕೊಡ್ತಾ ಇದ್ದೀನಿ, ಆತರ ಮಾಡಕ್ ಹೋಗಬಾರದು. ಮತ್ತೆ ಎಲ್ಕು ಟು ಆಲ್ ಸ್ಕೂಲ್ಸ್, ವೆದರ್ ಇಟ್ ಇಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ government schools, residential schools, to all schools. ಕಾಲೇಜ್ಗಳು ಇನ್ನೂ ಲೇಟಾಗಿ ಶುರು ಆಯ್ತವೆ. ಈಗ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಹೈಸ್ಕೂಲ್ಗಳು, ಪ್ರೈಮರಿ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಅದರಿಂದ ನಾನು ಸ್ಕೂಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ದೊಡ್ಡವರಾದ್ರೆ, ಸ್ವಲ್ಪ ಕಾಲೇಜಿಗೆ ಹೋಗೋರಾದ್ರೆ ತಿಳುವಳಿಕೆ ಇರ್ತದೆ. ಯಾಕಂದ್ರೆ ಈ ಕೊರೋನಾ-19 ವೈರಸ್ಗೆ ದೇರ್ ಇಸ್ ನೋ ವ್ಯಾಕ್ಸಿನೇಷನ್. ಸೋ ಫಾರ್ ವ್ಯಾಕ್ಸಿನೇಷನ್ ಹ್ಯಾಸ್ ನಾಟ್ ಬಿನ್ ಇನ್ವೆಂಟೆಡ್ ಇನ್ ಎನಿ ಕಂಟ್ರಿ ಆಫ್ ದಿ ವರ್ಲ್ಡ್. ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಅದಕ್ಕೆ ಮದ್ದು, ಮಾಸ್ಕ್ ಹಾಕೊಳ್ಳದೆ ಮದ್ದು, ಥರ್ಮಲ್ ಮೀಟರ್ ಮೂಲಕ ಜ್ವರ ಬಂದಿದೆ ಇಲ್ಲೋ ಅಂತ ಟೆಸ್ಟ್ ಮಾಡದೆ ಮದ್ದು. ಗೊತ್ತಾಯ್ತಾ? ಆಮೇಲೆ ಪರ್ಸನಲ್ ಹೈಜೀನ್, ಸ್ಯಾನಿಟೈಸೇಷನ್. ಸೊ ಇದು ಮಾಡ್ಕೊಳ್ಳದೆ ಮದ್ದು. ಔಷಧಿ ಇಲ್ಲ. ಈ ಕೊರೋನಾ ಪಾಸಿಟಿವ್ ಬಂದವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಮಲೇರಿಯಾ ರೋಗದ ಔಷಧಿ ಕೊಡ್ತಾರೆ. ನಮ್ಮ ಹುಡುಗ ಡಾಕ್ಟರ್ ಇಲ್ಲೇ ಇದ್ದಾನೆ. ಅದು ಬಿಟ್ಟರೆ ಬೇರೆ ಏನು, ಯಾವುದೇ ಡ್ರಗ್ಸ್ ಇಲ್ಲ, ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ಟಿಲ್ ವ್ಯಾಕ್ಸಿನೇಷನ್ ಇಸ್ ಇನ್ವೆಂಟೆಡ್ ಈ ರೋಗ ಇರ್ತದೆ. ನಾವು ಈ ರೋಗದ ಜೊತೆಲೇ ಬದುಕಬೇಕು. ಹೌದೌದು, ಫ್ರಾನ್ಸ್ನಲ್ಲಿ, ಜರ್ಮನಿನಲ್ಲಿ ಶಾಲೆಗಳು ಓಪನ್ ಮಾಡಿ ಅಲ್ಲಿ ಮಕ್ಕಳಿಗೆಲ್ಲ ಪಾಸಿಟಿವ್ ಆಗ್ಬಿಟ್ಟದೆ. ನಾನು ಓದಿದೆ, ಅದನ್ನು ನ್ಯೂಸ್ ನೋಡಿದೆ. ಯು ಆರ್ ಕರೆಕ್ಟ್. ಸೊ ಇದು ಒಂದು. ಅದಕ್ಕೆ ಸರ್ಕಾರ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿರಬೇಕು. ಈಗಲೇ ಮಾಡಬಾರ್ದು, 2-3 ತಿಂಗಳು ಮಾಡಕ್ ಹೋಗಬಾರ್ದು. ದಟ್ ಇಸ್ ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರ ಎಲೆಕ್ಟ್ರಿಸಿಟಿ ಆಕ್ಟ್ಗೆ ತಿದ್ದುಪಡಿ ತರ ಕೊಟ್ಟಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ರೆಗ್ಯುಲೇಟರಿ ಅಥಾರಿಟಿ ಮಾಡಲಿಕ್ಕೆ ಅವಕಾಶ ಇದೆ. ರೆಗ್ಯುಲೇಟರಿ ಅಥಾರಿಟಿ ಅದು ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಅವರು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಎಲ್ಲ ಮಾಡ್ತಾರೆ.
ಅದನ್ನ ಕೇಂದ್ರ ಸರ್ಕಾರನೇ ಮಾಡ್ತಾರಂತ ತಿದ್ದುಪಡಿ ಮಾಡ್ಬಿಟ್ಟು ಇನ್ಮೇಲೆ ಇನ್ನು ರಾಜ್ಯ ಸರ್ಕಾರಗಳಿಗೆ ಫೆಡರಲ್ ಸಿಸ್ಟಮ್ ಯಾಕಿರ್ಬೇಕು? ಫೆಡರಲ್ ಸಿಸ್ಟಮ್ ಯಾಕಿರ್ಬೇಕು? ಸಂವಿಧಾನ ಇರೋದು ಯಾಕೆ? ಸೆಪರೇಷನ್ ಆಫ್ ಪವರ್ಸ್ ಇರೋದು ಯಾಕೆ ಸಂವಿಧಾನದಲ್ಲಿ? ಸ್ವಾಯತ್ತತೆ ಎಲ್ಲಿರ್ತದೆ ರಾಜ್ಯಗಳಿಗೆ? ತಿದ್ದುಪಡಿ ಮಾಡಿ ಇನ್ನು ಪಟ್ಟಣಗಳಲ್ಲೆಲ್ಲ ಈಗ ನಾವು ಸಬ್ಸಿಡಿ ಇದು ಕೊಡ್ತಿದ್ವಲ್ಲ, ರೈತರಿಗೆಲ್ಲ ಫ್ರೀ ಪವರ್ ಕೊಡ್ತಿದ್ವಲ್ಲ, ಅದೆಲ್ಲ ಇನ್ ಮುಂದೆ ಏನ್ ಮಾಡ್ತಾರೆ, ಇವ್ರು ಕಟ್ಬಿಡ್ಬೇಕಂತ ಆಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕು. ಕೊಟ್ರೆ ರೈತರು ಕಟ್ಬಿಡ್ಬೇಕು, ಆಮೇಲೆ ರೈತರು ಕ್ಲೈಮ್ ಮಾಡಿದ್ರೆ ಕೊಡ್ತಾರೆ ಇವರು. ಸುಮಾರು 14-15 ಸಾವಿರ ಕೋಟಿ ವರ್ಷಕ್ಕೆ ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಹೋಗ್ತದೆ. ಎಲ್ಲ ಸಬ್ಸಿಡಿಗಳು ಸೇರಿ ಪವರ್ ಇಲಾಖೆಗೆ ಕೊಡ್ತಾರ ಸರ್ಕಾರ. ಆಮೇಲೆ ಕೋವಿಡ್-19 ಬಂದ್ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ₹1 ಕೊಟ್ಟಿಲ್ಲ. ಎಕ್ಸೆಪ್ಟ್ 5 kg ಅಕ್ಕಿ ಕೊಡ್ತೀವಿ ಅನ್ನೋದು ಬಿಟ್ರೆ ಕೋವಿಡ್ಗೋಸ್ಕರ ಒಂದೇ ₹1 ಕೊಟ್ಟಿಲ್ಲ. ನನ್ನ ಪ್ರಕಾರ ಎಲ್ಲ ರಾಜ್ಯಗಳಿಗೆ, ದೊಡ್ಡ ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಸಣ್ಣ ರಾಜ್ಯಗಳಿಗೆ 50 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು. 50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ₹1 ಕೊಟ್ಟಿಲ್ಲ ಇವತ್ತು ಸಾರಿ. ನರೇಂದ್ರ ಮೋದಿಯವರು ಬಾಯೋ ಬಹನೋ ದೇಶವಾಸಿ ಅಷ್ಟೇ ಭಾಷಣ, ಅದು ಬಿಟ್ಟರೆ ಏನೂ ಇಲ್ಲ. ಚಪ್ಪಾಳೆ ತಟ್ಟಿ, ಜಗಟೆ ಬಾರಿಸಿ, ದೀಪ ಹಚ್ಚಿ, ರೈತರಿಗೆ 3 ಕಾಸು ಕೊಡಲಿಲ್ಲ. 20 ಲಕ್ಷ ಕೋಟಿ ಇದೆಯಲ್ಲ, ಸ್ಟಿಮ್ಯುಲಸ್ ಪ್ಯಾಕೇಜ್ ಇದೆಯಲ್ಲ, ಇಟ್ ಈಸ್ ಎ ಬೋಗಸ್ ಪ್ಯಾಕೇಜ್. ಲಕ್ಷ್ಮಣ ಅಲ್ಲಿ ಹೇಳಿರ್ಬೇಕು, ಟೋಟಲಿ ಬೋಗಸ್. 10% ಆಫ್ ದಿ GDP ಕೊಟ್ಟಿದ್ದೀವಿ ಅಂತಂದ್ರು. ಮಿಸ್ಟರ್ ನರೇಂದ್ರ ಮೋದಿ ಶುಡ್ ಕಮ್ ಔಟ್ ವಿತ್ ಎ ಸ್ಟೇಟ್ಮೆಂಟ್. ಹೌ ಮಚ್ ಮನಿ is going as outflow from treasury. What is the cash outflow? ಎಷ್ಟು ಕೋಟಿ ರೂಪಾಯಿ ಕ್ಯಾಶ್ ಮೂಲಕ ಹೋಗ್ತಾ ಇದೆ ಜನರಿಗೆ ಸಹಾಯಕ್ಕೆ? 1,86,650 ಕೋಟಿ ರೂಪಾಯಿ ಮಾತ್ರ ಹೋಯ್ತಾ ಇರೋದು. 1,86,650 ಕೋಟಿ. This comes to about less than 1% of GDP. ಸರಿಯಾಗಿ ಬರ್ಕೊಳ್ಳಿ, ಕೆಲವರು ತಪ್ಪು ಬರೆದು ಬಿಡ್ತಾರೆ, ನನಗೊಳ್ಳೆ ಪಚಿತಿ ಆಗ್ಬಿಡ್ತದೆ. 1,86,650 crores ಕ್ಯಾಶ್ ಔಟ್ ಫ್ಲೋ ಆಗೋದು. 56 ಅಂತ ಹೇಳಿದ್ರೆ 650 1,86,650 ಕೋಟಿ. 20 ಲಕ್ಷ ಕೋಟಿ ಆಗೋದಾದ್ರೆ, ಕ್ಯಾಶ್ ಔಟ್ ಫ್ಲೋ ಆಗೋದಾದ್ರೆ, ಬಜೆಟ್ನಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗಬೇಕು? ಈಗಿರೋದು ಬಜೆಟ್ ಎಕ್ಸ್ಪೆಂಡಿಚರು 30,42,230 ಕೋಟಿ ರೂಪಾಯಿ. ಎಷ್ಟು? ಸರಿಯಾಗಿ ಬರ್ಕೊಳ್ಳಿ, 30,42,230 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ ಎಕ್ಸ್ಪೆಂಡಿಚರ್. ಸರಿಯಾಗಿ ಬರ್ಕಂದ್ರ ರಿಪೀಟ್, 30,42,230 ಕೋಟಿ ರೂಪಾಯಿ. ಈಗ 20 ಲಕ್ಷ ಸ್ಟಿಮ್ಯುಲೇಸ್ ಅಂತ ಖರ್ಚಾದ್ರೆ ಎಷ್ಟಾಗಬೇಕು ಖರ್ಚು? 50,42,230 ಕೋಟಿ ಆಗುತ್ತೆ. ಅದು ಹೇಳಿ ನರೇಂದ್ರ ಮೋದಿ.
ಲೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ಇಂಡಿಯಾ ಹೇಳಿ ನೋಡೋಣ ಎಷ್ಟು ಹೋಗ್ತದೆ, ಖರ್ಚಾಗುತ್ತೆ ಅಂತ. ಸುಳ್ಳೆ, ಬರೀ ಬೋಗಸ್. ಇಟ್ಸ್ ಎ ಬೋಗಸ್ ಸ್ಟಿಮ್ಯುಲಸ್ ಪ್ಯಾಕೇಜ್. Not even 1% of GDP. GDP of India, not Karnataka. GDP of India. ಇಲ್ಲಿ ಯಡಿಯೂರಪ್ಪನವರು 1610 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡ್ಬಿಟ್ಟು ಇವತ್ತಿನವರೆಗೂ ₹1 ತಲುಪಿಲ್ಲ ಯಾರಿಗೂ. ಅವ್ರು ಯಾರ್ಯಾರಿಗೆ ಮಾಡಿದ್ರು 1610 ಕೋಟಿ ರೂಪಾಯಿ? ಆಟೋ ಡ್ರೈವರ್ಸ್ಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ, ಇವರಿಬ್ಬರು ಸೇರಿ 7.5 ಲಕ್ಷ ಜನ ಅಂತ ಹೇಳಿದ್ರು. ಆಮೇಲೆ ಈ ಸವಿತಾ ಸಮಾಜದವರು ಕ್ಷೌರಿಕರು ಅವ್ರಿಗೆ 2,30,000 ಜನ ಕೊಡ್ತೀವಿ ಅಂತ ಹೇಳಿದ್ರು. 5,000 ರೂಪಾಯಿ ಇವರೆಲ್ಲರಿಗೂ 5,000. ಧೋಬಿಗಳಿಗೆ ಅಂದ್ರೆ ದಿವಾಳರಿಗೆ 60,000 ಕುಟುಂಬಗಳಿಗೆ 5,000 ಅಂತ ಹೇಳಿದ್ರು. ನೇಕಾರರಿಗೆ 2,000 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು. ಆಮೇಲೆ ಹೂ ಬೆಳೆದವರು ನಷ್ಟ ಆಗಿದ್ರೆ, ಫ್ಲಾರಿಕಲ್ಚರ್ ಮಾಡಿ ನಷ್ಟ ಆಗಿದ್ರೆ 1 ಹೆಕ್ಟೇರ್ಗೆ 25,000 ರೂಪಾಯಿ. ಎಷ್ಟು? 1 ಹೆಕ್ಟೇರ್ಗೆ 25,000 ರೂಪಾಯಿ ಕೊಡ್ತೀವಿ ಅಂದ್ರು. ರೈತರು ಹಣ್ಣುಗಳು ಬೆಳೆದಿದ್ರೆ ಅದು ನಷ್ಟ ಆಗಿದ್ರೆ 15,000 ರೂಪಾಯಿ 1 ಹೆಕ್ಟೇರ್ಗೆ. 1 ಹೆಕ್ಟೇರ್ ಅದ್ರ ಗೊತ್ತಲ್ಲ, 7.5 ಎಕರೆ. ಎಕರೆ. ಸೊ ಇವತ್ತಿನವರಿಗೆ ₹1 ಅನೌನ್ಸ್ ಮಾಡಿ 1 ತಿಂಗಳಾಯ್ತು. ಈ ಕೋವಿಡ್-19 ನಲ್ಲಿ ಅನೌನ್ಸ್ ಮಾಡೋದು ಯಾತಿಗೆ? ಕಷ್ಟದಲ್ಲಿ ದುಡ್ಡು ಸಿಗ್ಲಿ ಅಂತ ಅಲ್ವಾ? ಕಷ್ಟದಲ್ಲೆಲ್ಲ ದುಡ್ಡು ಸಿಗ್ಬೇಕಾಗಿರೋದು. ಯಾವಾಗ ಲಾಕ್ಡೌನ್ ಇರ್ತದೆ, ಕೆಲಸ ಇರಲ್ಲ, ಸಂಪಾದನೆ ಇರಲ್ಲ, ಕೊಂಡ್ಕೊಳ್ಳಕ್ ಶಕ್ತಿ ಇರಲ್ಲ, ಊಟ ಇರಲ್ಲ, ಆ ಟೈಮಲ್ಲಿ ಕೊಡಬೇಕಾಗಿತ್ತು. ಈಗೆಲ್ಲನೂ ರಿಲ್ಯಾಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ ಅಂದ್ರೆ ಇಟ್ ಇಸ್ ಆಲ್ಸೋ ಫೇಲ್ಡ್ ಮಿಸರಬಲಿ. ನಾನು ಹೇಳಿದೆ ಯಡಿಯೂರಪ್ಪನವರಿಗೆ, ನಾನೇ ಮುಖ್ಯಮಂತ್ರಿ ಇದ್ದಿದ್ರೆ ಯಡಿಯೂರಪ್ಪನವರೇ 1 ಕೋಟಿ ಕುಟುಂಬಗಳಿಗೆ 10,000 ರೂಪಾಯಿ ಕೊಡ್ತಿದ್ದರು. 1 ಕೋಟಿ ಕುಟುಂಬಗಳಿಗೆ ಎಷ್ಟಾಯ್ತಿತ್ತು? 1 ಕೋಟಿ ಕುಟುಂಬಗಳಿಗೆ 10,000 ರೂಪಾಯಿ ಕೊಟ್ಟಿದ್ರೆ 10,000 ಕೋಟಿ. 10,000 ಕೋಟಿ ದೊಡ್ಡದೇನಲ್ಲ. ಕರ್ನಾಟಕದ ಬಜೆಟ್ 2,37,000 ಕೋಟಿ ಅಲ್ವಾ? ಈ ವರ್ಷ ಬಜೆಟ್ ನಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪ 53,000 ಕೋಟಿ ಸಾಲ ತಗೋತೀವಿ ಅಂತ. ಅದ್ರಲ್ಲಿ 10,000 ಕೋಟಿ ಕೊಟ್ಬಿಡ್ಬೋದಾಗಿತ್ತಲ್ಲ ಸಾಲ ತಗೊಂಡು. ಈ ವರ್ಷ ಸಾಲ ತಗೊಳ್ಳೋದು 53,000 ಕೋಟಿ. ಅದ್ರಲ್ಲಿ 10,000 ಕೋಟಿ ಸಾಲ ತೆಗೆದು ಬ್ಯಾಂಕ್ಗಳಿಂದ ಕೊಡ್ತಿದ್ರು, ಸಾಲ ಕೊಡ್ತಿದ್ರು ನಮಗೆ. ಬಿಕಾಸ್ ಕರ್ನಾಟಕ ರಾಜ್ಯಕ್ಕೆ ನಾವು ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಬ್ಯಾಂಕ್ಗೆ ಸಾಲ ತಗೊಳ್ತಕ್ಕಂಥ ಕೆಪಾಸಿಟಿ ಇದೆ ನಮಗೆ. ಸಾಲ ತೆಗೆದು ಕೊಡ್ಬೋದಾಗಿತ್ತಲ್ಲ, ಇವತ್ತಿನವ್ರಿಗೆ ಕೊಡ್ಲಿಲ್ಲ. ನಾನಾಗಿದ್ರು ಕೊಡ್ತಿದ್ದೆ. ಯಾವುದು? ಹೌದೌದು ಬರ್ತಿದೆ. ಈಗ 53,000 ಸಾಲ ತಗತಿದ್ವಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಒಳಗಡೆನೆ ಅದು 53,000 ಕೋಟಿ ತಗತ್ತಿದ್ದದು. ಅದ್ರಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳು ನಿಲ್ಲಿಸ್ಬಿಟ್ಟು ಇದು ಕೊಡ್ಬೋದಾಗಿತ್ತು. ತಾಳಪ್ಪ ಇನ್ನೂ ಬುದ್ಧಿದೆ ಇಲ್ಲ ನೀನು. ಆಮೇಲೆ ಮರ್ತ್ಬಿಟ್ಟೆ, ಬರ್ಕೋ. ಏನ್ ಕೇಳಬೇಕು ಅನ್ನೋದನ್ನ ಬರ್ಕೊಂಡಿರು, ಆಮೇಲೆ ಕೇಳು. ಸೊ ಇವತ್ತು ಬೋತ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ ದೇ ಹ್ಯಾವ್ ಫೇಲ್ಡ್ ಮಿಸರಬಲಿ ಇನ್ ಟ್ಯಾಕ್ಲಿಂಗ್ ದಿ COVID-19. ಆಮೇಲೆ ನಮ್ಮ ರಾಜ್ಯದಲ್ಲಿ
ಈ ತಳವಾರ ಪರಿವಾರ ಅಂತ ಇದ್ರಲ್ಲ, ತಳವಾರ ಪರಿವಾರ ಅಂತ ಇದ್ರು. ಅವ್ರನ್ನ ನಾನು 2014ರಲ್ಲಿ ಶಿಫಾರಸು ಮಾಡಿದ್ದೆ. ಇವ್ರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು, ಇವರು ದೇ ಆರ್ ಸಿನಾನಿಮಸ್ ಟು ನಾಯಕ ನಾಯಕ್ ಎಂಥದ್ದು ಬೇಡ, ಆಮೇಲೆ ಇನ್ನೊಂದು ಯಾವುದು ವಾಲ್ಮೀಕಿ, ಇವರಿಗೆ ಸಿನಾನಿಮಸ್ ಅಂತ ಇವೆರಡು. ನಮ್ಮ ಕಡೆ ಪರಿವಾರ ಅಂತ ಇದೆ, ಆ ಕಡೆ ತಳವಾರ ಅಂತ ಇದ್ದಾರೆ. ಸೊ ಇವೆರಡು ಬಿಟ್ಟೋಗಿದ್ದು. ಅದಕ್ಕೆ ನಾನು ಇನ್ ದಿ ಇಯರ್ 2014 ನಾ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಿಫಾರಸ್ ಮಾಡಿ ಅದಕ್ಕೆ ಬೇಕಾದಂತೆ ಎಲ್ಲ ವರದಿಗಳು ಕೊಟ್ಟು ಸಂಶೋಧನೆ ಮಾಡಿಸಿ ವರದಿ ಎಲ್ಲ ಕೊಟ್ಟಿದ್ದೆ. ಆಂಥ್ರಪಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಮಾಡಿಸಿ ಎಲ್ಲ ಕೊಟ್ಟಿದ್ದೆ. ಸೊ ಕೇಂದ್ರ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ದುಪಡಿ ಮಾಡಿದೆ. ಈಗ ಅವರಿಬ್ಬರು ಸೇರಿಸಿದ್ದಾರೆ. ಅದನ್ನು ಸೇರಿಸಿದ್ದು ಯಾವಾಗ ಅಂತಂದ್ರೆ 19/3/2020 ಅಮೆಂಡ್ಮೆಂಟ್ ಮಾಡಿದ್ರು. 19 ಫೆಬ್ರವರಿ ಮಾರ್ಚ್ 19 ಮಾರ್ಚ್ 2020 ಮಾಡಿದ್ರು. ಇಲ್ಲಿವರೆಗೆ ಇವರು ಕೇಂದ್ರ ಅವ್ರು ನೋಟಿಫಿಕೇಶನ್ ಇಶ್ಯೂ ಮಾಡಿ ಆದ್ಮೇಲೂ ಕೂಡ ಇವ್ರು ಮಾಡಿರಲಿಲ್ಲ. ಮೊನ್ನೆ ನಾನು ಪತ್ರ ಬರೆದು ಸಂಬಂಧಪಟ್ಟವರು ಮಾತಾಡಿ ಮಾಡಿದ ಮೇಲೆ ಈಗ ನೋಟಿಫಿಕೇಶನ್ ಅನ್ನ ಕಾರಜೋಳ ಇದ್ರೂ ಮಾಡಿರಲಿಲ್ಲ. ಇನ್ನ ಈಗ ಅವರಿಬ್ಬರು ಸೇರಿಸಿ ಮಾಡಿದ್ದಾರೆ. ಬಹುಶಃ ಇದು ತಲೆನೋವಿತ್ತು ನಮಗೆ ಈ ರಾಜ್ಯದ ಈ ಜಿಲ್ಲೆಯಲ್ಲಿ. ಪರಿವಾರ ನಾಯಕ್ ವಾಲ್ಮೀಕಿ ಬೇಡ, ಕೆಲವರೆಲ್ಲ ಪರಿವಾರ ಅಂತ ಬರ್ಕೊಂಡ್ಬಿಡೋರು. ಪಾಪ ಆ ಪರಿವಾರ ಅಂತ ಬರ್ಕೊಂಡ್ಬಿಟ್ರೆ ಎಸ್ ಟಿ ಬರಂಗಿಲ್ಲ, ತಳವಾರ ಅಂತ ಬರ್ಕೊಂಡ್ಬಿಡೋರು ಎಸ್ ಟಿ ಬರಂಗಿಲ್ಲ. ಸೊ ಅದನ್ನ ಈಗ ಆದ್ಮೇಲೆ ನಾವೆಲ್ಲ ಬರೆದು ಒತ್ತಾಯ ಮಾಡಿದ್ಮೇಲೆ ಈಗ ಅದನ್ನ ನೋಟಿಫಿಕೇಶನ್ ರಾಜ್ಯ ಸರ್ಕಾರನೂ ಕೂಡ ಮಾಡಿದ್ದಾರೆ. ಬಿಜೆಪಿಯವರು ಅಯ್ಯೋ ಅವ್ರು ಯಾವಾಗಲೂ ಮಾಡದಿರೋದನ್ನೇ ಮಾಡಿದೀವಿ ಅಂತ ಹೇಳ್ಕೊಳ್ಳೋದು. ಆದರೆ ನಮ್ಮ ಸಮಾಧಾನಕ್ಕೆ ನನಗೇನು ಯಾರು ಒತ್ತಾಯ ಮಾಡಿರಲಿಲ್ಲ. ಬಟ್ ಇಟ್ ಈಸ್ ಮೈ ಡ್ಯೂಟಿ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಅಂಡ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ನೋಟಿಫೈಡ್ ಇನ್ಕ್ಲೂಡಿಂಗ್ ದೀಸ್ ಟು ತಳವಾರ್ ಅಂಡ್ ಪರಿವಾರ್ ಅಂಡ್ ಸಿದ್ದಿ ಜನಾಂಗ, ಇವ್ರು 3 ಜನರು ಸೇರಿಸಿದ್ದಾರೆ. ಆಮೇಲೆ ನಾನು ಒತ್ತಾಯ ಮಾಡಿದ್ಮೇಲೆ ಈಗ ನೋಟಿಫಿಕೇಶನ್ ಆಗಿದೆ. ಇದು ಒಂದು. ಎರಡನೇದು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ನಮಗೆ ಒಂದು ಆಗಿ ನಾನು ಅದೇ ಹೈಕಮಾಂಡ್ ಅವರು ಕೇಳಿದ್ರು. ಈಗ ಖರ್ಗೆ ಅವರು ಪಾಪ 11 ಸಾರಿ ಗೆದ್ದು 12ನೇ ಚುನಾವಣೆ ಸೋತ್ಬಿಟ್ಟಿದ್ದಾರೆ. ಅವರು ಈಸ್ ದಿ ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ. 5 ವರ್ಷ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ 68 ವೋಟ್ ಇದ್ದಾವೆ. ಅದರಿಂದ ಹೈಕಮಾಂಡ್ ಅವ್ರಿಗೆ ಹೇಳಿದೆ, ನಾವು ನನ್ನ ಸಲಹೆ, ನನ್ನ ಪ್ರಪೋಸಲ್ ಖರ್ಗೆ ಅವರು ಅಂತ ಹೇಳಿದ್ದೀನಿ. ನಾನೇ ತೀರ್ಮಾನ ಮಾಡಾಗಿಲ್ಲ, ಅದನ್ನ ಹೈಕಮಾಂಡ್ ಹ್ಯಾಸ್ ಟು ಡಿಸೈಡ್ ಅಲ್ಟಿಮೇಟ್ಲಿ. ನನ್ನ ಪ್ರಪೋಸಲ್ ಖರ್ಗೆ ಅವರು ಅಂತ ಹೇಳಿದ್ರು. ಖರ್ಗೆ ಅವರು ಈಗ ಮಾತಾಡಿದ್ರು, ಹೇಳಿ ನನಗೆ ಆಸಕ್ತಿ ಇದೆಯಪ್ಪ, ಯಾಕೆ ನಾನು ಕೊಪ್ಪಳದಲ್ಲಿ ಏನಂತ ಹೇಳಿದ್ದೆ, ಖರ್ಗೆ ಅವ್ರಿಗೆ ಆಸಕ್ತಿ ಇದ್ರೆ ಅವ್ರ ಹೆಸರು ಶಿಫಾರಸು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಸೊ ಅವರ್ ಪೊಲಿಟಿಕ್ಸ್ ಆಸೆ ಇಲ್ಲ ಅಂತ ಹೇಳಿದ್ರು. ಅವರ್ ಪೊಲಿಟಿಕ್ಸ್ ಅಲ್ಲಿ ಆಸೆ ಇಲ್ಲ ಅಂತ ಹೇಳಿದ್ರು. ಜೆಪಿ ಹೇಳಿರ್ಲಿಲ್ವಾ, ಗಾಂಧಿ ಹೇಳಿರ್ಲಿಲ್ವಾ? ರಿಫಾರ್ಮರ್ಸ್, ದೇ ಆರ್ ಆಕ್ಟಿವಿಸ್ಟ್ಸ್. ಐ ಆಮ್ ಆಸ್ಕಿಂಗ್ ಅಬೌಟ್ ಎ ಪೊಲಿಟಿಷಿಯನ್. He was also a politician. JP was also a politician. He was in Congress party for many years. ಆಮೇಲೆ ಸೋಷಲಿಸ್ಟ್ ಗ್ರೂಪ್ ಮಾಡ್ಕೊಂಡು ಆಮೇಲೆ ಸೋಷಲಿಸ್ಟ್ ಪಾರ್ಟಿಗೆ ಹೋಗ್ತು. He was in Congress party. ಆ ಟೈಮ್ ಈ ಟೈಮ್ ಒಂದೇ ಕಾನ್ಸ್ಟಿಟ್ಯೂಷನ್ ಬೇರೆ ಈಗ ಬೇರೆ ಇದೆಯಾ? ಎಲ್ಲ ಒಂದೇ ಕಡೆ. ತಿದ್ದುಪಡಿಗಳಾಗಿದ್ದಾವೆ. ಆಸೆಗಳು ಮನುಷ್ಯನಿಗಿದ್ದೇ ಇರ್ತವೆ ನೋಡ್ರಿ. ರಾಜಕೀಯದಲ್ಲಿ ಆಸೆಗಳಿರಬೇಕು, ದುರಾಸೆಗಳಿರ್ಬಾರ್ದು.
ಮನುಷ್ಯನಿಗೆ ಆಸೆಗಳಿಲ್ಲದೆ ಹೋದ್ರೆ ನೀವು ಕನಸುಗಳನ್ನೇ ಕಟ್ಟಿದ್ರೆ ಏನು ಮಾಡ್ತೀರಿ? ಕನಸುಗಳಿರ್ಬೇಕು, ಅದು ದುಸ್ವಪ್ನಗಳು ಕಾಣಕ್ಕೆ ಹೋಗ್ಬಾರ್ದು.